ಒಂದು ಕಾಲದಲ್ಲಿ ಒಂದು ಸುಂದರ ಹಳ್ಳಿಯಲ್ಲೊಂದು ಹಸು ಜೋಗಾಡುತ್ತಿತ್ತು. ಆ ಹಸುವು ಕೇವಲ ಹಾಲು ಕೊಡೋದೇ ಅಲ್ಲ, ಅದು ತುಂಬ ಜಾಣವಾಗಿಯೂ ಕೂಡಿತ್ತು. ಎಲ್ಲರೂ ಅದನ್ನು ಜಾಣ ಹಸು ಎನ್ನುತ್ತಿದ್ದರು. ಹಳ್ಳಿಯ ಜನರು ಇದನ್ನು ತುಂಬ ಪ್ರೀತಿಸುತ್ತಿದ್ರು. ದಿನವೂ ಬೆಳಿಗ್ಗೆ ಮಕ್ಕಳಿಗೆ ಹಾಲು ಕೊಟ್ಟು ನಂತರ ಎಳನೀರು ಕುಡಿದು ಹೊಲಕ್ಕೆ ಹೋಗುತ್ತಿತ್ತು. ಇತರ ಜಾನುವಾರುಗಳಿಗಿಂತ ಹೆಚ್ಚು ಜಾಣತನದಿಂದ ನಡ್ಕೊಳ್ತಿತ್ತು. ಒಂದು ದಿನ ಹಳ್ಳಿಗೆ ಒಂದು ದೊಂಗ ಸಿಂಹ ಬಂದು ಹಸುಗಳನ್ನು ಬೇಟೆ ಮಾಡೋಕೆ ಯತ್ನಿಸಿತ್ತು. ಎಲ್ಲಾ ಹಸುಗಳು ಭಯದಿಂದ ಓಡಿದವು. ಆದ್ರೆ ಜಾಣ ಹಸು ಹಾಳಾದ ಹಸುಗಳಿಗಿಂತ ಬೇರೆಯಾಗಿ ನಡಕೊಂಡಿತು. ನೀನು ಸಿಂಹ ಎಂದು ನಾವು ಭಯಪಟ್ಟರೆ ನೀನು ನಮ್ಮ ಮೇಲೆ ರಾಜ ಆಗಿಬಿಡುತ್ತೀಯಾ? ಆದರೆ ನಾನು ಎಷ್ಟು ಉಪಕಾರ ಮಾಡಿದ್ದೀನೋ ಈ ಹಳ್ಳಿಗೆ, ನಾನಿನ್ನೂ ಸಡಿಲವಾಗಿ ಬಿಡಲ್ಲ. ಸಿಂಹ ಅಚ್ಚರಿಯಿಂದ ನಿಂತು ಹಸುವನ್ನು ನೋಡಿ ಕೇಳಿತು, ನೀನು ಹಸುವೇನಾ ಅಥವಾ ಹೋಡುಗೆಯಾ? ಎಷ್ಟು ಧೈರ್ಯ! ಹಸು ನಿಧಾನವಾಗಿ ಮಾತನಾಡಿತು, ಧೈರ್ಯ ಎಲ್ಲಿ ಗೊತ್ತಾ ಸಿಂಹ? ಅದು ಹೃದಯದಲ್ಲಿ ಇರುತ್ತದೆ. ನಾನು ಸಹಜವಾಗಿ ಜೀವರಕ್ಷಕಿಣಿ, ಆದರೆ ದುಷ್ಟನ ಎದುರಿಸಬೇಕಾದಾಗ ಹಸುವು ಕೂಡ ಸಿಂಹವಾಗುತ್ತದೆ. ಸಿಂಹ ಭಾವವಾಯಿತು. ಹಸುವಿನ ಧೈರ್ಯವನ್ನು ಮೆಚ್ಚಿ, ನೀನು ನಿಜವಾದ ಜಾಣ ಹಸು, ನಾನು ಇನ್ನು ಯಾರನ್ನೂ ಕಾಡುವುದಿಲ್ಲ ಎಂದು